ಫಸ್ಟ್ ರ್ಯಾಂಕ್ ರಾಜು, ನಾನು ಗುರುನಂದನು, ನನ್ನ ಟೀಮ್ ರಾಜು ಜೇಮ್ಸ್ ಬಾಂಡ್ ಟೀಮ್ ಎಲ್ಲ ಬಂದಿದ್ವಿ. ರಾಜು ಜೇಮ್ಸ್ ಬಾಂಡ್ ಚಿತ್ರ ಫೆಬ್ರವರಿ 14 ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ನನ್ನ ಜೊತೆ ನನ್ನ ಪ್ರೊಡ್ಯೂಸರ್ ಆದ ಮಂಜುನಾಥ್ ವಿಶ್ವಕರ್ಮ ಅಂತ, ಮೂಲತಃ ಸಂಡೂರು, ಬೆಂಗಳೂರಿನವರು, ಅದು ಲಂಡನ್ನಲ್ಲಿದೆ ಬಿಸ್ನೆಸ್. ಕಿರಣ್ ಬರ್ತೂರ್ ಅಂತ ಕೆನಡಾದವರು, ಬಟ್ ಮೂಲತಃ ಇವರು ಹಾಸನ್ನು, ಬರ್ತೂರ್ ಅಂದ್ರೆ ಹಾಸನ್. ಕಿರಣ್ ಬರ್ತೂರ್ ಅಲ್ಲಿ ಹುಟ್ಟಿದ್ದ ಕಿರಣ್ ಬರ್ತೂರ್ ಅಂತಾನೆ, ಬಟ್ ಲಂಡನ್ ಬಿಸ್ನೆಸ್ ಎಲ್ಲ ಕೆನಡಾದಲ್ಲಿ, ಓದಿದ್ದೆಲ್ಲ ಬೆಂಗಳೂರಲ್ಲಿ. ನಿಮ್ಮ ಹುಡುಗನೇ. ನಾನು ಗುರುನಂದನ್, ನಿಮ್ಮ ನೇಬರ್ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು, ಮೂಡಿಗೆರೆ ತಾಲೂಕಿನದ್ದು. ನಮ್ಮ ಹೀರೋಯಿನ್ ಮೃದುಲಾ ಅಂತ ಹುಬ್ಳಿಯವರು, ಇವರಲ್ಲೆಲ್ಲ ಪ್ರಮೋಷನ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅಂತ, ಅವರು MLK ನಾಯ್ಡು ಎಕ್ಸಿಕ್ಯೂಟಿವ್, ಅವರು ಸಂಡೂರಿನವರು, ಇವ್ರು ಕ್ಲೋಸ್ ಫ್ರೆಂಡ್, ಮೈಸೂರಿನವರು ಅವರು. ಸೊ ಇವತ್ತು ನಾವು ಒಂದು ಡಿಸ್ಟ್ರಿಕ್ಟ್ ವೈಸ್ ಪತ್ರ ಎಲ್ಲ ಪ್ರೆಸ್ ಮೀಟ್ಗಳನ್ನ ಮುಗಿಸ್ಕೊಂಡು ದಾವಣಗೆರೆ ಆಯಿತು, ಹುಬ್ಬಳ್ಳಿ, ಶಿವಮೊಗ್ಗ, ಹಾಸನ ಬಂದಿದ್ವಿ. ತುಂಬ ಖುಷಿ ಆಗ್ತಿದೆ. ಹಾಸನ ಅಂದರೆ ನಮಗೆ ನಮ್ಮ ನೇಬರ್ ತವರೂರು, ನನಗೂ ನನ್ನ ಬೆಂಗಳೂರು ಹೋಗಿ ಹಾಸನ ಮೇಲೆ ಹೋಗೋದು ಖುಷಿ. ಯಾವಾಗಲೂ ಯಾವುದೇ ಪಿಕ್ಚರ್ ರಿಲೀಸ್ ಆದರೂ ಈ ಊರಿಗೆ ಫಸ್ಟ್ ಬಂದು ಹೋಗೋದು. ಯಾಕೆಂದರೆ ಎಲ್ಲೇ ಕನ್ನಡ ಅಭಿಮಾನಿಗಳು ತುಂಬ ಇದ್ದಾರೆ, ಕನ್ನಡ ಪಿಕ್ಚರ್ಗಳನ್ನ ಗೆಲ್ಲಿಸ್ತಾರೆ. ಅದೊಂದು ಒಳ್ಳೆ ಕನ್ನಡ ಸೆಂಟ್ರು. ಸೊ ನನ್ನ ರಾಜು ಜೇಮ್ಸ್ ಬಾಂಡ್ ಚಿತ್ರ ಇದೇ ಫೆಬ್ರವರಿ 14ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ನಾನೆಲ್ಲ ಹಿಂದಿನ ಚಿತ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ಹಾಸನಲ್ಲಿ. ಸೊ ಈ ಚಿತ್ರಕ್ಕೂ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ. ಸೊ ದಯಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ. ಹಾಗೆ ಇಲ್ಲಿವರೆಗೆ ನಾವು ರಿಲೀಸ್ ಮಾಡಿದ ಸಾಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ನೀವು ನೋಡಿರ್ತೀರ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಚಿತ್ರಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ. ಸೊ ರಾಜು ಜೇಮ್ಸ್ ಬಾಂಡ್ ಅಂದರೆ ಇದು ಟಿಪಿಕಲ್ ಹಾಲಿವುಡ್ ಜೇಮ್ಸ್ ಬಾಂಡ್ ಅಲ್ಲ. ನಮ್ಮ ಲೈಫಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಜೇಮ್ಸ್ ಬಾಂಡ್ ಅಂತ ಇರ್ತಾರೆ, ನಾವು ಯಾರಿಗೊಬ್ರಿಗೆ ಜೇಮ್ಸ್ ಬಾಂಡ್ ಆಗಿರ್ತೀವಿ. ಆ ಥರದ ಒಂದು ಕತೆ. ಯಾಕೆಂದರೆ ಒಂದು ಮಿಡಲ್ ಕ್ಲಾಸ್ ಊರಲ್ಲಿ, ಒಂದು ಹಳ್ಳಿ ಅನ್ನೋ ಊರಲ್ಲಿ ನನ್ನಂಥ ಕ್ಯಾರೆಕ್ಟರ್ಗಳು ತುಂಬ ಜನ ಇರ್ತಾರೆ. ನನ್ನಂಥ ಮಿಡಲ್ ಕ್ಲಾಸ್ ಹುಡುಗ, ಅವ್ನು ಕಷ್ಟಪಟ್ಟು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಅಂತ ತುಂಬ ಜನ ಯುವಕರು ಇರ್ತಾರೆ. ಅಂಥ ಯುವಕರಲ್ಲಿ ನಾನೊಬ್ಬ. ನನ್ನಲ್ಲಿ ಏನು ನಡೆಯುತ್ತೆ, ನನ್ನಲ್ಲಿ ಏನು ಸಮಸ್ಯೆ ಇರುತ್ತೆ, ನಾನು ಆ ಸಮಸ್ಯೆನ ಎದುರಿಸೋಕ್ಕೆ ಏನು ಪ್ರಯತ್ನ ಮಾಡ್ತೀನಿ, ನಾನು ಜೇಮ್ಸ್ ಬಾಂಡ್ ಯಾಕೆ ಆಗ್ತೀನಿ ಅನ್ನೋದನ್ನ ಪಿಕ್ಚರ್ 14 ನೋಡಬೇಕು. ಇದೆಲ್ಲರ ಜೀವನದಲ್ಲಿ ನಡೆಯುವಂಥ ಒಂದು ಮಧ್ಯಮ ವರ್ಗದ ಹುಡುಗನ ಜೀವನದಲ್ಲಿ ನಡೆಯುವಂಥ ಒಂದು ಸರಳ ಕತೆ. ಒಂದು ಸಂಡೂರನ್ನ ಊರಲ್ಲಿ, ಸುವರ್ಣಪುರ ಆ ಊರ, ಸಂಡೂರು ಊರು, ಅದು ಶೂಟ್ ಮಾಡಿದ್ವಿ. ಆ ಸರೌಂಡಿಂಗಲ್ಲಿ ನಡೆಯುವಂಥ ಕತೆ. ಅವನು ಯಾಕೆ ಲಂಡನ್ ಹೋಗ್ತಾನೆ, ಯಾಕೆ ಬೆಂಗಳೂರು, ಯಾಕೆ ಇದೆಲ್ಲ ನಡೆಯುತ್ತೆ ಅನ್ನೋದು ಚಿತ್ರದಲ್ಲಿ ಕಾಣುತ್ತೆ. ರಾಜು ಅನ್ನೋದು ಯಾಕೆ ಕ್ಯಾರಿ ಮಾಡಿದೆ ಅಂದರೆ, ನಾನು ಆ್ಯಸ್ ಎ ಫಸ್ಟ್ ರ್ಯಾಂಕ್ ರಾಜು ಕನ್ನಡ ರಾಜು ಅಂತ ಚಿರಪರಿಚಯತನಾದೆ. ಗೊತ್ತಿಲ್ಲದೆ ರಾಜು ಅಂತ ಫೇಮಸ್ ಆಗ್ಬಿಟ್ಟು ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಜೇಮ್ಸ್ ಬಾಂಡ್ ಥೀಮಿಂದ ಇತ್ತು, ಅದಕ್ಕೆ ರಾಜು ಜೇಮ್ಸ್ ಬಾಂಡ್ ಅಂತ ಪ್ರೊಡ್ಯೂಸರೇ ಸೆಲೆಕ್ಟ್ ಮಾಡಿದ್ದು. ಎಲ್ಲರಿಗೂ ಖುಷಿ ಆಯಿತು, ನಿಮಗೂ ಖುಷಿ ಆಗಿರುತ್ತೆ ರಾಜು ಜೇಮ್ಸ್ ಬಾಂಡ್ ಟೈಟಲ್ಲು ಎಲ್ಲದು. ಹಾಗಾಗಿ ರಾಜು ಇಲ್ಲ, ಸೀಕ್ವೆಲ್ ಇಲ್ಲ, ರಾಜು ಇದನ್ನಷ್ಟೇ, ಬಟ್ ಇದು ಬೇರೆ ರಾಜು. ಆ ರಾಜು ಪೆದ್ದ ರಾಜು ಅಲ್ಲ, ಇಲ್ಲಿ ಜೇಮ್ಸ್ ಬಾಂಡ್ ರಾಜು, ಮಿಡಲ್ ಕ್ಲಾಸ್ ರಾಜು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಸ್ಟ್ರೀಟ್ ಸ್ಮಾರ್ಟ್ ರಾಜು. ಲಿಂಕ್ ಇಲ್ಲ. ಹೌದು, ಈ ಪಿಕ್ಚರ್ ಆಕ್ಷನ್ ಮಾಡಿಸಿದ್ದಾರೆ. ಹೌದು, 2 ಫೈಟ್ ಮಾಡಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ರಾಜು ಮೆಚೂರ್ಡ್ ಆಗಿದೆ. ಮಾಸ್ ರಾಜು ಅಲ್ಲಿ ಗ್ಲಾಸ್ ರಾಜು. ಕಾಮಿಡಿ ಸಿನಿಮಾ, ಕಾಮಿಡಿ, ಫುಲ್ ಕಾಮಿಡಿ ಸರ್. ಕಾಮಿಡಿ ಇದೆಯಾ ಅಂದ್ರೆ ನೀವು ಕೇಳಬೇಕಂತ ಸರ್. ಚಿಕ್ಕಣ್ಣ ಅವರು, ಸಾಧಕ್ ವಕೀಲ್, ಅಚ್ಯುತ್ ಕುಮಾರ್ ಅವರು, ತಬ್ಲಾ ನಾಥ್, ವಿಜಯ್ ಚಂದೂರು, ತುಂಬಾ ಜನ ಪಾರ್ಟಿಸಿದ್ದಾರೆ. ಕಾಮಿಡಿ ಸಿನಿಮಾಲಿ ಫ್ಯಾಮಿಲಿಗೆ ಸಿಗದೆ ಭಾರಿ ಕಷ್ಟ. ಸೊ ತುಂಬಾ ದಿನಗಳಲ್ಲಿ ಪ್ರಮೋಷನ್ ಸಕ್ಸಸ್ ಮೀಟ್ ಬರ್ತೀವಿ. ಸಕ್ಸಸ್ ಮೀಟ್ ಗೆ, ಥಿಯೇಟರ್ ವಿಸಿಟ್ ಗೆಲ್ಲ ಬನ್ನಿ ಸರ್. ಖಂಡಿತವಾಗ್ಲೂ ಬರ್ತೀವಿ ಸರ್. ಹಾಸನ ದೂರ ಇಲ್ಲ, ಹತ್ರನೇ ಬರ್ತೀವಿ ಸರ್. ಹೌದು ಸರ್, ರೋಡೆಲ್ಲ ಚೆನ್ನಾಗಿರೋದ್ರಿಂದ ಸರ್ ಡೈರೆಕ್ಟ್ ಅವ್ರದ್ದೊಂದು ಇನ್ನೊಂದು ಮೂವಿ ಇವತ್ತು ರಿಲೀಸ್ ಅನ್ಲಾಕ್ ರಾಘವ ಅಂತ. ಹಾಗೆ ಬರೋಕ್ಕಾಗಿಲ್ಲ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮೃದುಲಾ, ನಾನು ಹುಬ್ಳಿಯಿಂದ. ಈ ಮೂವಿಯಲ್ಲಿ ವಿದ್ಯಾ ಅಂತ ಪಾತ್ರ ಮಾಡ್ತಾ ಇದ್ದೀನಿ. ಟೀಚರ್ ಆಗಿ ಇರ್ತೀನಿ. ಸೊ ಸ್ಕೂಲ್ ಟೀಚರು, ಬಟ್ ರಾಜುಗೆ ಅವ್ರ ಜೀವನದ ಪಾಠ ಕಲಿಸ್ತೀನಿ. ಸೊ ಅದು ಹೆಂಗೆ ಅಂತಂದು 14th ಫೆಬ್ರವರಿಗೆ ರಾಜು ಜೇಮ್ಸ್ ಬಾಂಡ್ ಎಲ್ಲರೂ ನೋಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.
ಮಾತಾಡಿ. ಆ, ನಮಸ್ಕಾರ, ನನ್ನ ಹೆಸರು ಕಿರಣ್ ಬರ್ತೂರ್. ಕಿರಣ್ ಬರ್ತೂರ್ ಅಂತ, ನಾನು ಇದೇ ಡಿಸ್ಟ್ರಿಕ್ಟವನು. ಗುರೂರ್ ಹತ್ರ ಬರ್ತೂರ್ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಸೊ ನಾನು ಇದೇ ಡಿಸ್ಟ್ರಿಕ್ಟಲ್ಲಿ ಹುಟ್ಟಿದ್ದು, ಚಂದ್ರಾಪುರದಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಚಂದ್ರಾಪುರದಲ್ಲಿ ಡಾಕ್ಟರ್ ಆಗಿದ್ದರು, ಆಮೇಲೆ ಸಿ.ಟಿ. ಡಾಕ್ಟರ್ ಆಗಿದ್ದರು. ನಾನು ಅಲ್ಲೇ ಓದಿದ್ದು ಅಲ್ಲ. ಆಮೇಲೆ ಲೇಟರ್ ಆನ್ ಮೈಸೂರು ಮೂವ್ ಆಗಿ ಅಲ್ಲಿಂದ ಬೆಂಗಳೂರು ಮೂವ್ ಆಗಿ, ಸೊ ಅಲ್ಲಿಂದ ಬೆಂಗಳೂರಿಂದ ಕೆನಡಾಲಿ ಸೆಟ್ಲ್ ಆಗಿದ್ದರು. ಇವರು ಮಂಜುನಾಥ್ ವಿಶ್ವಕರ್ಮ ಅಂತ, ಸಂಡೂರವರು. ಸಂಡೂರಲ್ಲಿ ಓದಿ ಆಮೇಲೆ ಬಂದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬೆಂಗಳೂರಲ್ಲಿ, ಇವಾಗ ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ ಅವ್ರ ಫ್ಯಾಮಿಲಿಯನ್ನು ಅಲ್ಲಿ ಸೆಟ್ಲ್ ಆಗಿದ್ರು. ಸೊ ನಾವು ಇಬ್ಬರು ಒಂದು ಕನ್ನಡಕ್ಕೆ, ನಾನು ಮಂಜು ಮುಂಚೆ ನನ್ನ ಸ್ನೇಹಿತರು, ಸಿನಿಮಾಗಿಂತ ಮುಂಚೆ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್. ಕತೆ ಮತ್ತು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ನಾನು ಎಲ್ಲ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಿದ್ವಿ, ಬಡ್ಜೆಟ್ ನಮಗೇನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ರೀತಿ ಶೂಟ್ ಮಾಡಿದ್ದೀವಿ. ಆಮೇಲೆ ಒಂದು 23 ದಿನ ನಾವು ಲಂಡನ್ ಯುನೈಟೆಡ್ ಕಿಂಗ್ಡಮಲ್ಲಿ ಶೂಟ್ ಮಾಡಿದ್ದೀವಿ. 21 ಕ್ರೂ ಮೆಂಬರ್ಸ್ ನಾವು ನಮ್ಮ ಜೊತೆ ಇದ್ದಿದ್ದು. ಸೊ ನೀವು ಅಲ್ಲೇ ಅಂದ್ಕೊಬೋದು ನಮ್ಮದು ಬಡ್ಜೆಟ್ ಎಷ್ಟು ಆಗಿರ್ಬೋದು. ಅಲ್ಲಿ ಲೋಕಲ್ 2 ಸಾಂಗ್ಸ್ನ ಶೂಟ್ ಮಾಡಿದ್ವಿ. ಲಂಡನ್ ಅನ್ನೋದಕ್ಕಿಂತ ನಾವು ಲಂಡನ್ನಿಂದ ಹೊರಗಡೆ ಇರೋ ಜಾಗ, ಅಂದರೆ ಯಾರೂ ಶೂಟ್ ಮಾಡಿಲ್ಲ ಇನ್ನೂವರೆಗೂ, ಆ ಜಾಗಗಳಲ್ಲಿ ತುಂಬ ರಮಣೀಯವಾದ ಜಾಗ, ವೆರಿ ಗುಡ್ ಪ್ಲೇಸ್ ಔಟ್ಸೈಡ್ ಲಂಡನ್. ಅಲ್ಲಿ ನಮ್ಮ ಲಂಡನ್ ಮಂಜು ಅಲ್ಲಿರೋದ್ರಿಂದ ಅಲ್ಲಿ ಜಾಗಗಳಿಗೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ವಿ ಸಾಂಗ್ಸ್ನ. ಮತ್ತು ಒಂದು ಬಾಂಡ್ ಸಾಂಗ್ ಅಂತ ಒಂದು ಯಾವುದು ನಾವು ಚಂದನ್ ಶೆಟ್ಟಿ ಅವರು ಹಾಡು ಹೇಳಿದ್ದಾರೆ, ಆ ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗನ್ನು ನಾವು ಎಂಟೈರ್ ಸೆಂಟ್ರಲ್ ಲಂಡನ್ನಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಲಂಡನ್ ಐ ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ಸೌತ್ ಇಂಡಿಯಾ ನನಗೆ ಗೊತ್ತಿರೋ ಹಾಗೆ ಮಾಡಿರ್ಬೋದೇನೋ, ಬಟ್ ನನಗೆ ಗೊತ್ತಿರೋ ಹಾಗೆ ನಾನಂತೂ ನೋಡಿಲ್ಲ, ಯಾವ ಸಿನಿಮಾನು ಶೂಟ್ ಮಾಡಿಲ್ಲ ಆ ಲಂಡನ್ ಐ ಒಳಗಡೆ. ಆ ಲಂಡನ್ ಐಲಿ ನಾವು ಶೂಟ್ ಮಾಡಿದ್ದೀವಿ. ಸೊ ತುಂಬಾ ಎಲ್ಲೂ ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ ಸಿನಿಮಾಗಳನ್ನ ಮಾಡಿದ್ದೀವಿ. ಎಲ್ಲೂ ಕೊರತೆ ಆಗಿಲ್ಲ ಪ್ರಾಜೆಕ್ಟ್ಗೆ. ಆ ರೀತಿ ಸಿನಿಮಾನ ನಾವು ನಿರ್ಮಾಣ ಮಾಡಿದ್ದೀವಿ. ಸೊ ಫೆಬ್ರವರಿ 14 ನೀವು ದಯವಿಟ್ಟು ಮಾಧ್ಯಮದವರು ಜನಗಳಿಗೆ ನೀವು ತಲುಪಿಸ್ಬೇಕು. ಯಾಕೆಂದರೆ ನೀವೇ ಮೇನ್ ಸ್ಟ್ರೀಮು. ನಿಮ್ಮಿಂದ ಜನಗಳು ಹೋದ್ರೇ ಜನಗಳು ಬಂದು ಸಿನಿಮಾನ ನೋಡೋದು. ಹಾಸನದ ಸುತ್ತಮುತ್ತ ಡಿಸ್ಟ್ರಿಕ್ಟು ಮತ್ತು ಲೋಕಲ್ ತಾಲೂಕುಗಳು, ಹೋಬಳಿಗಳಲ್ಲಿ ದಯವಿಟ್ಟು ಸಿನಿಮಾಗಳನ್ನ ತಲುಪಿಸೋಕ್ಕೆ ಟ್ರೈ ಮಾಡಿ. ಜನಗಳು ಬಂದು ಸಿನಿಮಾ ನೋಡಿ. ಒಂದು ಸಿನಿಮಾ ಗೆದ್ದರೆ ಇನ್ನೂ 4 ಸಿನಿಮಾ ಮಾಡೋವಂಥ ಶಕ್ತಿ ನಮಗೆ ಸಿಗುತ್ತೆ. 4 ಸಿನಿಮಾ ನಾವು ಮಾಡಿದ್ರೆ ಒಂದಿಷ್ಟು ಜನ ಸಿನಿಮಾ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಸೊ ಸಿನಿಮಾ ಉದ್ಯಮ ಬೆಳೆಯುತ್ತೆ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಕಾಮಿಡಿ ಟ್ರೀಟ್ ಜೊತೆ ವಿಜುವಲ್ ಟ್ರೀಟ್ ಇದೆ, ಲಂಡನ್ ಎಲ್ಲ ನೋಡ್ಬೋದು ನಾವು. ಹೌದು. ಆ ಸಾಂಗ್ ನೋಡಿದ್ರಲ್ವ, ಕಣ್ಮಣಿ ಸಾಂಗ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸು ಹಾಗೆ ಇದೆ, ಜನನೂ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆಮೇಲೆ ಇಬ್ಬರು ತುಂಬ ಹಾರ್ಡ್ ವರ್ಕು ಮಾಡಿದ್ದಾರೆ ಆ ಸಾಂಗಲ್ಲಿ. ಚಳಿ ಇತ್ತು, ತುಂಬ ಚಳಿ ಇತ್ತು. ಲಂಡನ್ ಟೈಮ್ ಶೂಟ್ ಮಾಡೋದಾಗೆ ನವೆಂಬರೆಲ್ಲ ತುಂಬ ಚಳಿ ಟೈಮ್. ಸೊ ಆಗ ತುಂಬ ಕಷ್ಟಪಟ್ಟು ಇಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾಕ್ಕೆ ಅನಿವಾರ್ಯತೆ ಆಗಿತ್ತಾ ಅಥವಾ ನೀವು ಅಬ್ಬರ ಎದ್ದೂರಿತನ ತೋರಿಸ್ಬೇಕಂತ? ಇಲ್ಲ, ಸಿನಿಮಾ ಬೇಕಾಗಿತ್ತು. ಅಂದರೆ ಸಾಂಗ್ ಚೆನ್ನಾಗಿದೆ. ನೋಡಿ, ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಾಗಲಿ ಬಾಲಿವುಡಲ್ಲಾಗಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ನೀವು ಒಂದು ಸಾಂಗ್ ಅಂತ ಬಂದಾಗ ಆಚೆ ಹೋಗ್ಬಿಟ್ಟು ಮಾಡ್ಕೊಂಬರೋದು ಅದೊಂದು ಇದು ರಿಕ್ವೈರ್ಮೆಂಟ್. ಅಟ್ಲೀಸ್ಟ್ ವಿಜುವಲ್ ಆಗಿ ಚೆನ್ನಾಗಿರುತ್ತೆ, ಆಮೇಲೆ ಸಾಂಗ್ ಗೆದ್ದರೆ ಮೂವಿ ಗೆಲ್ಲುತ್ತೆ ಅನ್ನೋದೊಂದು ಅಭಿಪ್ರಾಯ. ಸೊ ಅದು ಕಮರ್ಷಿಯಲ್ ಇವೆಂಟಲ್ಲಿ ನೋಡಿಕೊಂಡು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡಿದ್ವಿ ಸರ್. ಕಮರ್ಷಿಯಲ್ ಇವಾಗ ಒಂದು ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿದ್ರೆ, ಇಂಥ ಜಾಗಗಳಲ್ಲಿ ತೋರಿಸಿದ್ರೆ ನಮಗೊಂದು ಆಸೆ, ತೋರಿಸೋಣ ಜನಕ್ಕೆ. ಅವ್ರು ತೋರಿಸದೇ ಇರೋ ಜಾಗ, ಈಗ ಎಲ್ಲ ಕಡೆ ಸ್ವಿಟ್ಜರ್ಲ್ಯಾಂಡ್ ಶೂಟ್ ಮಾಡ್ತಾರೆ, ಎಲ್ಲ ಕಡೆ ಇಟಲಿ ಶೂಟ್ ಮಾಡ್ತಾರೆ, ಎಲ್ಲ ಕಡೆ ಜಾಗ, ಬಟ್ ಲಂಡನ್ ಶೂಟ್ ಮಾಡಿದ್ದಾರೆ. ಬಟ್ ನಾವು ಮಾಡಿರೋ ಜಾಗದಲ್ಲಿ ಮಾಡಿದ್ವಿ ಸರ್. ಅದನ್ನು ಯಾರು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿರ್ಬೋದು ನಾವು, ಬಟ್ ನಾನಂತೂ ನೋಡಿಲ್ಲ ಸರ್. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್, ಎಸ್, ಆಸ್ ಯು ರೈಟ್ಲಿ ಸೆಡ್, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸಲ್ಲಿ ಶೂಟ್ ಮಾಡಿದ್ದೆ. ಅಂದರೆ ಜನ ಕೇಳ್ತಾರೆ ನನಗೆ. ಇನ್ಫ್ಯಾಕ್ಟ್ ಹೇಳ್ಬೇಕಂತಂದರೆ ತುಂಬ ಜನ ಕೇಳಿದ್ದಾರೆ, ಇದು ಎಲ್ಲಿ ತೆಗೆದು ಶೂಟು ಅಂತ. ಸಿನಿಮಾದವರೇ ಕೇಳಿದ್ದಾರೆ, ಎಲ್ಲಿ, ಯಾವ ಜಾಗ ಅಂತ. ಒಂದು ಕಡೆ ಗುರು ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಲಂಡನ್ ಹತ್ರ. ನೀವು ಲಂಡನ್ ಬ್ರಿಡ್ಜ್ ಹತ್ರ ನೋಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಪಕ್ಕದಲ್ಲಿ ಪಕ್ಷಿ ಇರುತ್ತೆ. ಅದು ಆ್ಯಕ್ಚುಲಿ ಎಲ್ಲರೂ ಕೇಳೋದು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿದ್ರೆ ಅನ್ನೋದು. ಅದು ನಡ್ಕೊಂಡು ಜೊತೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಸಾಂಗಲ್ಲಿ ಇದೆ ನೋಡಿದ್ರೆ, ಗುರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಪಕ್ಷಿ ನಡ್ಕೊಂಡು ಹೋಗ್ತಾ ಇರೋದು ಪಕ್ಕದಲ್ಲಿ. ತುಂಬ ಚೆನ್ನಾಗಿದೆ. ಆ ಥರ ಎಲ್ಲ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಈಗ ಏನು ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡ್ತಿದ್ವಲ್ಲ, ಎಲ್ಲ ಮಧ್ಯಮ ವರ್ಗದವರಿಗೆ, ಆಮೇಲೆ ನಮ್ಮ ರೈತರಿಗೆ ಎಸ್ಪೆಷಲಿ
ರೈತರು ಕೂಡ ಎಷ್ಟು ಅನುಭವಿಸ್ತಾರೆ ಈ ಸಾಲ ಸೋಲ ಇನ್ನು ಅಂತೇಳಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಹೀರೋ ಅವರು. ಮೂವಿನೆಲ್ಲರೂ ನಮ್ಮ ರೈತರು ನಮ್ಮ ಸಾರ್ವಜನಿಕರು ಎಲ್ಲರೂ ನೋಡ್ಬೇಕು. ಯಾಕಂದ್ರೆ ಇವತ್ತು ಸಾಲದಿಂದ ನಾವು ಹೆಂಗೆ ಹೊರಗೆ ಬರ್ಬೇಕಪ್ಪ, ಮನುಷ್ಯನಲ್ಲಿ ಯಾವ ಥರ ಮೈಂಡ್ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ಯಾವುದಕ್ಕೂ ಹೋಗುತ್ತೆ ಕೆಟ್ಟ ಕೆಲಸಕ್ಕೆ. ಅದು ಮಾಡಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ. ಇವಾಗ ದುಡ್ಡು ಅಂದ್ರೆ ಗೊತ್ತು ನಿಮ್ಗೆಲ್ಲರಿಗೂ. ಈಗ ಸಾಲ ಮಾಡಿದ್ಮೇಲೆ ಏನೋ ಟೆನ್ಷನ್ ಪೂರ್ತಿ ಮೈಂಡ್ನಲ್ಲಿ ಏನೋ ಓಡ್ತಾ ಇರುತ್ತೆ, ಬೇರೆ ಬೇರೆ ಥರ ಏನು ಮಾಡ್ಬೇಕು ಏನಿಲ್ಲ. ಅದನ್ನ ಗುರುವರು ಭಾಳ ನೀಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಇದು ಎಲ್ಲರಿಗೂ ಇದು ಸಾಲದ ಬಗ್ಗೆ ಏನು ನಾವು ಮೈಕ್ರೋಬೈಸ್ ಎಷ್ಟು ಆತ್ಮಹತ್ಯೆಗಳಾಗ್ತದೆ ನಮ್ಮ ರೈತರು ಆಗಲಿ ನಮ್ಮ ಬಡ ಕುಟುಂಬಗಳಾಗಲಿ, ಅದನ್ನೊಂದು ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ. ಆ ಲಾಸ್ಟ್ಗೆ ಭಾಳ ಚೆನ್ನಾಗಿದೆ. ಎಲ್ಲರೂ ಅದನ್ನ ಇದು ಮಾಡಿಬಿಟ್ಟು ಗುರು ಅವರಿಗೆ ಒಂದು ಒಳ್ಳೆ ಒಂದು ಸಕ್ಸಸ್ ಕೊಡ್ಬೇಕಂತೇಳಿ ನಮ್ಮ ಚಿತ್ರಕಲಾ ತಂಡದಿಂದ ನಾನು ಕೇಳ್ಕೊಳ್ತೇನೆ ತಮಗೆಲ್ಲ. ಸರ್, ನೀವು ಬ್ಯಾಂಕ್ ಲೋನ್ ಬಗ್ಗೆ ನೀವು ಹೈಲೈಟ್ ಮಾಡ್ಬೋದು. ಈ ಸಿನಿಮಾ ಹೇಗೆ ಬ್ಯಾಂಕ್ ಲೋನ್ ತೊಗೊಂಡು ಎಷ್ಟು ಕಷ್ಟಪಡ್ತಾರೆ, ಬಡ್ಡಿ ಕಟ್ಟಕ್ಕಾಗ್ತದೆ. ಈಗ ಯಾರೋ ಸಾಲ ಮಾಡಿಬಿಟ್ಟಿರ್ತಾರೆ, ತಂದೆ ತಾಯಿ ಯಾರೋ ಮಾಡಿಬಿಟ್ಟಿರ್ತಾರೆ ಅನಿವಾರ್ಯ ಕಾರಣಗಳಿಂದ. ಸೊ ಅದು ಹೇಗೆ ಅದು ಕಟ್ಟಕ್ಕಾಗದಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತೋರಿಸಿ ಒಂದು ಕಾಮಿಡಿ ಜಾನರಲ್ಲಿ ತಗೊಂಡ್ಬಂದು ಅದರಿಂದ ಹೊರಗಡೆ ಬರೋಕ್ಕೆ ಹೀರೋ ಏನು ಮಾಡ್ತಾನೆ ಜೇಮ್ಸ್ ಬಾಂಡ್ ಕಥೆ. ಜೇಮ್ಸ್ ಬಾಂಡ್ ಒಬ್ಬ ನಾರ್ಮಲ್ ರಾಜು ಹೇಗೆ ಜೇಮ್ಸ್ ಬಾಂಡ್ ಆದ ಅನ್ನೋದಕ್ಕೆ ಒಂದು ಕಥೆ ಅಷ್ಟೇ. ಒಳ್ಳೆ ಲೊಕೇಶನ್ಸ್ ಇದೆ ಎಲ್ಲ. ಸಂಡೂರಲ್ಲಿ ಶೂಟ್ ಮಾಡಿದ್ವಿ ಸರ್, ಎಲ್ಲ ಮೈನಿಂಗ್ ಅಲ್ಲಿ ಮಾಡ್ತಾರೆ. ಸಂಡೂರಲ್ಲಿ ಶೂಟ್ ಮಾಡಿದ್ವಿ. ನಾವು ಶಿವಮೊಗ್ಗದಲ್ಲಿ ಪ್ರೊಡ್ಯೂಸರ್ ಗಣಿ ಅಂದ್ಬಿಟ್ವಿ. ಧ್ವನಿ ಎಲ್ಲ ಇದೆ. ಇವರು ಸಂಡೂರವರು, ಸಂಡೂರವರು ಮತ್ತೆ ನಮ್ಮ ನಾಯ್ಡು ಸಂಡೂರವರು. ಅದಕ್ಕೆ ಸ್ವಲ್ಪ ಗಣಿಗಳು ಮಾಡಿದ್ದಾರೆ ಸಿನಿಮಾ. ಇಲ್ಲ ಸರ್, ಇಲ್ಲ ಸರ್. ಅವ್ರು ನಮ್ಮ ಮಂಜುನಾಥ್ ವಿಶ್ವಕರ್ಮ ಅವರು ಇಲ್ಲಿ ಓದಿರೋದಷ್ಟೇ, ಮಾಡಿರೋದು ಕೆಲಸ ಎಲ್ಲ ಲಂಡನ್ನಲ್ಲಿ. ಅಲ್ಲಿಂದ ಅವರು ನಮ್ಮ ಚಿತ್ರ ಮಾಧ್ಯಮಕ್ಕೆ ಏನೋ ಒಂದು ಮಾಡಬೇಕು. ಎಷ್ಟೋ ಜನ ಯಾಕಂದ್ರೆ ಇವತ್ತು ಗೊತ್ತ ಒಂದು ಪಿಕ್ಚರ್ ತೆಗೆದು ಎಷ್ಟು ಜನ ನಾವು ವರ್ಕ್ ಮಾಡ್ತೀವಿ, ಎಷ್ಟು ಜನ ಇಲ್ಲ. ಅದಕ್ಕೊಂದು ಒಳ್ಳೆ ಅವರಿಗೂ ಒಂದು ಒಳ್ಳೆ ಪಿಕ್ಚರು ಕೊಟ್ಟು ಅದ್ರ ಜೊತೆಗೆ ಅವರು ದುಡ್ಡು ಕೊಡ್ಬೇಕನ್ನೋ ಆಸೆಯಿಂದ ಒಂದು ಒಳ್ಳೆ ಪಿಕ್ಚರ್ ಟೀಮ್ನ ನಮ್ಮ ಭರ್ತೂರವರು ಮತ್ತು ನಮ್ಮ ಮಂಜುನಾಥ್ ವಿಶ್ವಕರ್ಮ ಅವರು ಕೊಟ್ಟಿದ್ದಾರೆ. ಅದನ್ನು ಜನ ಎಲ್ಲರೂ ಬಂದು ನೋಡಬೇಕು. ಯಾಕಂದ್ರೆ ಈಗ ಚಿತ್ರ ಮಾಧ್ಯಮ ಹೆಂಗಾಗ್ಬಿಟ್ಟಿದೆ ಅಂದರೆ ದಿನಕ್ಕೆ 200 ಪಿಕ್ಚರ್ ಬರುತ್ತೆ, 200 ಪಿಕ್ಚರ್ ಇದಾಗ. ಬಟ್ ನಮ್ಮ ಪಿಕ್ಚರ್ ಏನಂದ್ರೆ ಲೊಕೇಶನ್ಸ್ ಭಾಳ ಚೆನ್ನಾಗಿದೆ. ಎಲ್ಲೋ ಔಟ್ಡೋರ್ ಶೂಟಿಂಗು ಮತ್ತು ಆಮೇಲೆ ಪ್ರಾಕ್ಟಿಕಲ್ ಆಗಿ ಸರ್ 140 ಇಂದ 200 ಥಿಯೇಟ್ರು ಆಸ್ ಆಫ್ ನೌ. ಅಂದ್ರೆ 140 ಸತ್ಯ ಪಿಕ್ಚರ್ಸ್ ಅಂತ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸಿನಿಮಾನ. ಸೊ 140 to 200 ನಾವು ಪ್ಲಾನ್ ಮಾಡೋದು. ಬಟ್ 140 ಫಾರ್ ಶೋರ್. ನಮ್ಮಲ್ಲಿ ಸರ್ ಹಾಸನ. ಏನ್ ಸರ್? ಹಾಸನ ಯಾವ ಥಿಯೇಟರ್? ಸರ್ ಹಾಸನ್ ಅದೇ ಅಂದ್ರೆ ಪಿಕ್ಚರ್ ಪ್ಯಾಲೇಸ್ ಇರ್ಬೋದು, ಇಲ್ಲ ಗುರುಶ್ರೀ ಒಳ್ಳೆ ಥಿಯೇಟರ್ ನೋಡ್ಬಿಟ್ಟು ಮಾಡಿ ಸರ್. ಖಂಡಿತವಾಗ್ಲೂ ಸರ್. ಗುರು ಥಿಯೇಟರ್ ಗುರುದು ಒಳ್ಳೆ ಗುರು. ಒಳ್ಳೆ ಥಿಯೇಟರ್. ಅದೇ SPG ಎರಡು ಅದೇ ಪಿಕ್ಚರ್ ಪ್ಯಾಲೇಸ್ ಹೆಸರು ಅಲ್ಲೇ ಇದೆ. ಅದೇ ಅದು ಗುರು, ನೀವು ಗುರು ಸರಿ ಹೋಗ್ಬಿಡುತ್ತೆ. ಗುರು ಜಾಸ್ತಿ ಆಗಿದೆ. ತುಂಬಾ ಚೆನ್ನಾಗಿ ಸರ್ ಒಳ್ಳೆದಾಗ್ಲಿ. ಸಂಡೂರವರು ಬರೆದವರು ಸೇರಿ ಬಾಕ್ಸ್ ಆಫೀಸಲ್ಲಿ ಫುಲ್ ಎಪಿಸೋಡ್ ಆಗಲಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ದು ಸಪೋರ್ಟ್ ಬೇಕು ಸರ್. ನೀವು ದಯವಿಟ್ಟು ಜನಗಳಿಗೆ ತಿಳಿಸಿ. ಸಕ್ಸಸ್ ಮೀಟಿಂಗ್ ಮತ್ತೆ ನಾವು ಬರ್ತೀವಿ. ನೋಡೋದು ನಮ್ಮನ್ನ ನೋಡಿ ಅಂತ ಹೇಳ್ಬೇಕು ಸರ್. ನೀವು ನಾವು ನೋಡೋದು ಬೇಡವಾ? ಅಲ್ಲ, ನೀವಲ್ಲ ಸರ್, ನೀವೇ ನೋಡಿ ನೀವು ನೋಡಿ ಬರೀಲಿ ಸರ್. ಏನಕ್ಕಂದ್ರೆ ನೋಡಿ, ನಾವು ಇದು ಪ್ಲಾನ್ ನಾವು ನಿನ್ನೆಯಿಂದ ಓಡಾಡ್ತಾ ಇದ್ದೀವಿ. ದಿನಕ್ಕೆ ಒಂದು 2-3 ಡಿಸ್ಟ್ರಿಕ್ಟ್ ಕವರ್ ಮಾಡ್ತಿದ್ದೀವಿ. ಏನಕ್ಕೆ ಅಂತಂದ್ರೆ ಇವತ್ತು ವಾರಕ್ಕೆ ಒಂದು 9 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನಾವು ಎಲ್ಲ ಜನಗಳು ಏನಂತಾರೆ ಅಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡಿದ್ರೆ ಎಲ್ಲ ಕಡೆ ತಲುಪುತ್ತೆ ಅಂದ್ಕೊಂತಾರೆ. ಬಟ್ ನಮ್ಮದು ಅದೇ ಇತ್ತು ಏನೋ ಮೆಂಟಾಲಿಟಿ ಪ್ರಾಬಬ್ಲಿ. ನಮ್ಮ ಮಂಜು ನೋಡಿ ಲಂಡನಲ್ಲೇ ಇರ್ಬೋದು, ಬಟ್ ಥಿಂಕಿಂಗ್ ಕೆಪಾಸಿಟಿ ವಾಟ್ ಮ್ಯಾಟರ್ಸ್. ಮೈಕ್ರೋ ಲೆವೆಲ್, ಮೈಕ್ರೋ ಮ್ಯಾನೇಜ್ಮೆಂಟು ನಾವು ಎಲ್ಲ ಕಡೆ ಹೋಗಿ ತಲುಪ್ಸೋಣ. ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾ ಕೊಡೋದು ಅಲ್ಲಿ ಮಾಡೋದು ಅಂದಲೇ ನಾವೆಲ್ಲ ಎಂಟೈರ್ ಟೀಮು ಟ್ರಾವೆಲ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಬಂದು ಮೋಸ್ಟ್ ಎಲ್ಲರೂ ಕವರ್ ಮಾಡೋಕ್ಕಾಗ್ತಾ ಇಲ್ಲ ಟೈಮ್ ಇದರಿಂದ. ಬಟ್ ನಮ್ಮ ಕೈಲಾದ ಡಿಸ್ಟ್ರಿಕ್ಟ್ಗಳಿಗೆ ವಿಸಿಟ್ ಮಾಡಿಕೊಂಡು ನಾವು ನಿಮ್ಗಳಿಗೆಲ್ಲ ಕೇಳ್ಕೊಳ್ಳೋದು ಇಷ್ಟ ಏನಂತಂದರೆ, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ, ನಿಮ್ಗಳಿಗೆಲ್ಲ ಹತ್ರದಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ, ನಿಮ್ಮ ಊರಿಗೆ ಬಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಸಿನಿಮಾ ನೋಡಿ, ಖಂಡಿತವಾಗ್ಲೂ ನೀವು ಏನು ಕಾಸು ಕೊಡ್ತೀರಾ ಅದಕ್ಕೆ 100% ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇವತ್ತು ಏನಾಗಿದೆ ಅಂದರೆ ಎಂಟರ್ಟೈನ್ಮೆಂಟ್ ಬಂದು ನಿಮ್ಗೆ ಫೋನಲ್ಲಿ ಬಂದುಬಿಟ್ಟಿದೆ. ಈ ಫೋನಲ್ಲಿ ಇರೋದ್ರಿಂದ ಏನಾಗ್ತದೆ, ನೀವು ಥಿಯೇಟ್ರಿಗೆ ಬರೋದು ಅದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನಿಮಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಜನಗಳಿಗೆ ಖಂಡಿತವಾಗ್ಲೂ ಬರಿಬೋದು, ಹೇಳ್ಬೋದು. ಖಂಡಿತವಾಗ್ಲೂ ಫೋನ್ಗಿಂತ ನಿಮಗೆ ತುಂಬ ಎಂಟರ್ಟೈನ್ಮೆಂಟ್ ನೀವು ಥಿಯೇಟ್ರಿಗೆ ಬಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬೇರೆ ಏನಾದರೂ ಕ್ವಶನ್ ಇದೆಯಲ್ಲ?